India struck Pakistan. These were precision. अपनी दुकानों की, अपने घरों की. Terror knows no boundaries. ಸೊ ಗೈಸ್, ಇವತ್ತಿನೊಂದು ಪ್ರೆಸೆಂಟ್ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕುತಂತ್ರಿ ಪಾಕಿಸ್ತಾನದ ವಿರುದ್ಧ ನಮ್ಮ ಭಾರತದ ಸೈನಿಕರು ಹೋರಾಡ್ತಾ ಇದ್ದಾರೆ. ಸೊ ಇದ್ರ ಮಧ್ಯದಲ್ಲಿ ಈ ಕುತಂತ್ರಿ ಆದಂತಹ ಪಾಕಿಸ್ತಾನ ಈ ಭಾರತೀಯರ ಮೇಲೆ ಸೈಬರ್ ಅಟ್ಯಾಕನ್ನು ಮಾಡ್ತಾ ಇದೆ. ಈಗಾಗಲೇ ತುಂಬಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ಒಂದು ವಿಷಯ ಹಬ್ಬಿದೆ. ಇದ್ರ ಬಗ್ಗೆ ನಾನು ಕೂಡ ಒಂದು ಟಾಪಿಕ್ ತೊಗೊಳ್ತೀನಿ. ಸೊ ಇದರಲ್ಲಿ ನಾವು ಯಾವ ರೀತಿ ಎಚ್ಚೆತ್ಕೋಬೇಕು, ಸೊ ಯಾವ ರೀತಿ ಎಲ್ಲ ಮೆಸೇಜಸ್ ಬರ್ತಾ ಇದೆ, ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ವಿವರಣೆಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಬನ್ನಿ, ಮಿಸ್ ಮಾಡಿದೆ ಈ ಒಂದು ವಿಡಿಯೋನ ಶುರು. ಸೊ ಈ ಸಾಮಾಜಿಕ ಜಾಲತಾಣಗಳು ಅನ್ನೋದಕ್ಕಿಂತ ಈ ವಾಟ್ಸಪ್ನಲ್ಲಿ ಈ ಕೇಸು ತುಂಬಾ ಜಾಸ್ತಿ ಆಗಿದೆ ಆಯಿತಾ. ಸೊ ಅನ್ನೋನ್ ಅಕೌಂಟ್ ಅಥವಾ ಅನ್ನೋನ್ ನಂಬರ್ಗಳಿಂದ ಏನೇನೋ ಮೆಸೇಜಸ್ಗಳು ಬರ್ತಾ ಇದೆ. ಉದಾಹರಣೆಗೆ ಇದು ಯಾರು, ಇದು ನಿಮಗೆ ಗೊತ್ತಾ, ನೀವು ಯಾವ ಧರ್ಮದವರು ಅನ್ನೋ ಒಂದು ಅನ್ನೋನ್ ಮೆಸೇಜಸ್ಸು ಬರ್ತಾ ಇದೆ ಅಂತ ಇತ್ತೀಚೆಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿದೆ. ಸೊ ಈ ಒಂದು ವಿಚಾರದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಸೊ ಇದರಿಂದ ನಾವು ಯಾವ ರೀತಿಯಲ್ಲಿ ಜಾಗೃತರಾಗಬೇಕು, ಸೊ ಇದನ್ನು ನಾವು ಈ ಥರ ಬರೋದ್ರಿಂದ ನಾವು ಯಾವ ರೀತಿ ಬಚಾಯಿಸ್ಕೋಬೇಕು ಅನ್ನೋದ್ರ ಎಲ್ಲ ಸ್ಟೆಪ್ಸನ್ನು ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಒಂದು ಇಂಪಾರ್ಟೆಂಟ್ ಸಂದೇಶ ಆಗಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವರು ಕೂಡ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಲಿ. ಸೊ ನಿಮಗೆ ಅನ್ನೋನ್ ನಂಬರ್ ಅಥವಾ ಅನ್ನೋನ್ ಅಕೌಂಟಿಂದ ಯಾವ ರೀತಿ ಮೆಸೇಜಸ್ ಬರುತ್ತೆ ಗೊತ್ತಾ, ಇದು ತುಂಬ ಡೇಂಜರಸ್ ಆಗಿರುತ್ತೆ. ಈ ಲಿಂಕ್ಗಳು ಮತ್ತು ಜಾಬ್ ಆಫರ್ಗಳು ಮತ್ತು ಇನ್ನಿತರ ಆಫರ್ಗಳ ಬಗ್ಗೆ ನಿಮಗೆ ಅವರು ಮೆಸೇಜಸನ್ನು ಕಳಿಸ್ತಾರೆ. ನೀವೇನಾದರೂ ಆ ಲಿಂಕ್ಗಳನ್ನ ಕ್ಲಿಕ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಪರ್ಸ್ನಲ್ ಡೇಟಾ ತುಂಬ ಸುಲಭವಾಗಿ ಅವ್ರ ಕೈಗೆ ಹೋಗಿಬಿಡುತ್ತೆ. ಸೊ ಇದರಿಂದ ನಾವು ತುಂಬಾ ಜಾಗೃತರಾಗಿರಬೇಕು. ನಿಮಗೂ ಈ ಥರ ಏನಾದರೂ ಆಯಿತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಸೈಬರ್ ಸೆಂಟರ್ ಹೋಗಿ ಇದನ್ನು ಕಂಪ್ಲೇಂಟ್ ಮಾಡಿ. ಸೊ ಅವರು ಮುಂದೆ ಏನೇನು ಮಾಡಬೇಕು ಅದನ್ನು ಅವ್ರು ಮಾಡ್ಕೊಳ್ತಾರೆ. ಈ ಕುತಂತ್ರಿ ಪಾಕಿಸ್ತಾನಿಯರು ಯಾವ ರೀತಿ ಮೆಸೇಜ್ಗಳನ್ನು ಮಾಡಬಹುದು ಅನ್ನೋದಾದರೆ, ಕಂಗ್ರ್ಯಾಚುಲೇಷನ್, ಯು ಹ್ಯಾವ್ won 25,000. ಕ್ಲಿಕ್ here to claim. KYC verification required. Click the link and update your Aadhaar now. ಇಂಡಿಯನ್ ಆರ್ಮಿ ರೆಕ್ರೂಟ್ಮೆಂಟ್ ಫಾರ್ಮ್. ಸೊ ಇಂಡಿಯನ್ ಆರ್ಮಿಯವ್ರಿಗೂ ಈ 25,000 ರೂಪಾಯಿ ಕಂಗ್ರ್ಯಾಚುಲೇಷನ್ಸ್ ಅಂತ ವಿನ್ ಆಗಿರುವಂಥ ಅಮೌಂಟು ಏನು ಈ ಥರ ಎಲ್ಲ ಫೇಕಾಗಿ ಮೆಸೇಜಸ್ನೇ ಕಳಿಸ್ತಾರೆ. ಸೊ ಇವರು ಜಾಸ್ತಿ ಟಾರ್ಗೆಟ್ ಮಾಡಿರೋದು ಕರ್ನಾಟಕನೇ ಅಂತ ಈಗಷ್ಟೇ ಇನ್ಫಾರ್ಮೇಷನ್ ಬರ್ತಾ ಇದೆ. ಸೊ ಆದಷ್ಟು ನಾವು ಜಾಗೃತರಾಗಿರಬೇಕು. ಸೊ ಈಗಾಗಲೇ ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀರಿ, ಒಂದು ಸುದ್ದಿ ತುಂಬಾ ಹಬ್ತಾ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಗಳಾಗಿರ್ಬೋದು ಎಲ್ಲರೂ ಇದ್ರ ಬಗ್ಗೆ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ನಾನು ಅಷ್ಟೇ ಹೇಳೋದು, ಆದಷ್ಟು ವಾಟ್ಸಪ್ ಯೂಸ್ ಮಾಡೋದು ಆದಷ್ಟು ಜಾಗೃತರಾಗಿರಿ. ಯಾವುದೇ ಅನ್ನೋನ್ ನಂಬರಿಂದ ಮೆಸೇಜ್ ಬಂದರೆ ಆದಷ್ಟು ಜಾಸ್ತಿ ರಿಪ್ಲೈ ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಪಾಸ್ವರ್ಡ್ಗಳಾಗಿರ್ಬೋದು, ಫೋಟೋಸ್, ಯಾವುದೇ ಕಾರಣಕ್ಕೂ ಅದು ಶೇರ್ ಮಾಡೋದಕ್ಕೆ ಹೋಗಬೇಡಿ ಆಯಿತಾ. ಸೊ ಇದರಲ್ಲಿ ವಿದ್ಯಾರ್ಥಿಗಳು, ಉದ್ಯೋಗವನ್ನು ಹುಡುಕ್ತಾ ಇರೋರು, ಉದ್ಯೋಗಸ್ಥರು, ಗೃಹಿಣಿಯರು ಇವರೆಲ್ಲ ಟಾರ್ಗೆಟ್ ಆಗಿರ್ತೀರ. ಸೊ ತುಂಬಾ ನೀವು ಜಾಗೃತರಾಗಿರಬೇಕಾಗುತ್ತೆ. ವಾಟ್ಸಪ್ಪಲ್ಲಿ ಅಷ್ಟೇ ಅಲ್ಲ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರು. ಸೊ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ನಮ್ಮ ಕೇಂದ್ರ ಸರ್ಕಾರ 1,000ಕ್ಕಿಂತ ಹೆಚ್ಚು ಎಕ್ಸ್ ಖಾತೆಗಳು ಅಂದರೆ ಟ್ವಿಟರ್ ಖಾತೆಗಳನ್ನ ಬ್ಯಾನ್ ಮಾಡಿದೆ. ಪಾಕಿಸ್ತಾನಿ ರಾಜಕಾರಣಿಗಳಾಗಿರ್ಬೋದು, ಮತ್ತು ಅಲ್ಲಿರುವಂಥ ಫಿಲಮ್ ಸ್ಟಾರ್ ಸೆಲೆಬ್ರಿಟಿಗಳಾಗಿರ್ಬೋದು ಅವ್ರದ್ದು, ಮತ್ತು ಒಂದಷ್ಟು ಪಾಕಿಸ್ತಾನಿ ಯೂಟ್ಯೂಬ್ ಚಾನೆಲ್ಗಳನ್ನ ಕಂಪ್ಲೀಟಾಗಿ ಕೇಂದ್ರ ಸರ್ಕಾರ ಇಂಡಿಯಾದಲ್ಲಿ ಬರದಂತೆ ಬ್ಯಾನನ್ನು ಮಾಡಬೇಕಿದೆ. ಸೊ ನಾವು ಎಷ್ಟು ಎಚ್ಚೆತ್ಕೋತೀವೋ ಸೊ ಅಷ್ಟು ನಮಗೇ ಒಳ್ಳೆಯದು. ಸೊ ಈಗ ಫೋನು 5G ಅಂತೆಲ್ಲ ಬಂದಮೇಲೆ ತುಂಬಾ ಈ ಥರ ಸೈಬರ್ ಅಟ್ಯಾಕ್ಗಳಾಗ್ತಾ ಇದೆ. ಇದರಲ್ಲಿ ಪಾಕಿಸ್ತಾನ ಕೂಡ ನಮ್ಮಲ್ಲಿ ಈ ಥರ ಮಾಡಬೇಕು ಅಂತ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದೆ ಅನ್ನೋದು 100% ಕನ್ಫರ್ಮ್ ಆಗಿದೆ. ಸೊ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲಿಸುತ್ತೆ ಅನ್ನೋದನ್ನು ನಾವು ನೋಡ್ತಾ ಇರೋಣ. ಮತ್ತು ಕೆಲವೊಂದು ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ತೀರಾ, ಸೊ ಅಲ್ಲಿ ನಿಮಗೆ ಒಂದಷ್ಟು ಪರ್ಮಿಷನ್ಗಳನ್ನ ಅಲೋ ಮಾಡಿ ಅಂತ ಕೂಡ ಹೇಳ್ತಾರೆ. ಸೊ ಈ ಒಂದು APKಗಳನ್ನ ವಾಟ್ಸಪ್ ಮುಖಾಂತರ ನಿಮಗೆ ಕಳಿಸುವಂಥದ್ದಾಗಿರ್ಬೋದು. ಸೊ ಅಲ್ಲಿ ನಿಮ್ಮ ಪರ್ಮಿಷನ್ಸ್ನ ನೀವೇನು ಅಲೋ ಮಾಡ್ತೀರಲ್ಲ, ಸೊ ಅಲ್ಲೂ ಕೂಡ ನೀವು ಹ್ಯಾಕ್ ಆಗೋ ಚಾನ್ಸಸ್ ತುಂಬಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಮತ್ತು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡು ಎಲ್ಲಾದರೂ ಈ ಪಾಕಿಸ್ತಾನಿ ವೆಬ್ಸೈಟ್ಗಳೇನಾದರೂ ಖರೀದಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತುಂಬಾ ಜಾಗೃತರಾಗಿರಬೇಕು. ಈ ಥರದ ಮೆಸೇಜಸ್ಗಳು ಕೇವಲ ಪಾಕಿಸ್ತಾನದಿಂದ ಅಷ್ಟೇ ಅಲ್ಲ, ಚೈನಾದಿಂದನೂ ಬರ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇದ್ರ ಬಗ್ಗೆ ನಾನು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಯಾವುದೇ ರೀತಿ OTPಗಳು ತುಂಬ ಇಂಪಾರ್ಟೆಂಟ್, ಇದಂತೂ ಅವಾಗಿಂದನೂ ಜಾರಿಯಲ್ಲಿದೆ. ಯಾವುದೇ ರೀತಿಯಲ್ಲಿ ನೀವು OTPಗಳನ್ನ ಎಲ್ಲೂ ಕೂಡ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಸೊ ಅಷ್ಟೇ ಹೇಳೋದಕ್ಕೆ ಇಷ್ಟಪಡೋದು. ಸೊ ಆಲ್ಮೋಸ್ಟ್ ಜಾಗೃತರಾಗಿರಿ. ಸೊ ಇನ್ನಷ್ಟು ವೀಡಿಯೋಗಳು, ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಸೊ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಈ ಥರ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಅವ್ರ ಕೈಲಿ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ನಿಮ್ಮ ಅನಿಸಿಕೆ ಏನಾಗಿತ್ತು ಈ ಒಂದು ವಿಡಿಯೋ ಬಗ್ಗೆ ಅದನ್ನು ಕೂಡ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.